ಚಿನ್ನು ತಕವ ತಕೊಂಡು ನೋಡ್ಕೊಂಡು ನಿನ್ನ ನೆಕ್ಲೆಸ್ಸು ಇಯರಿಂಗ್ಸು ಎಲ್ಲ ಸರಿಯಾಗಿದ್ದದ ಅಂದ್ಬಿಟ್ಟು ಸರಿಯಾಗದೆ ಅಲ್ಲ ಕಣಮ್ಮ ಯಾಕಮ್ಮ ಹಿಂಗೆಲ್ಲ ಹೊಟ್ಟೆ ಉರಿಸ್ತೆ ನೀನು ಎಷ್ಟು ಟೆನ್ಷನ್ ಆಗೋಯ್ತು ಗೊತ್ತಾ ಪಾಪ ಅವರು ಫಸ್ಟ್ನೇ ಗಿಫ್ಟ್ ಕೊಟ್ಟವ್ರೆ ಹೆಂಗೂ ಹುಷಾರಾಗಿ ಮುಡಿಕೋಬೇಕಾದ್ರೆ ನಾನು ಕರ್ತವ್ಯ ತಾನೆ ಹಿಂಗೆ ಮಾಡ್ಬಿಟ್ನಲ್ಲ ನಾನು ಅಂತ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಹಿಂಗಮ್ಮ ಮಾಡೋದು ನೀನು ಅಯ್ಯೋ ಸುಮ್ಮನೆ ತಮಸ್ಸಿಗೆ ನೋಡದ ಈಗ ಸುಧನ್ ಗಿಫ್ಟ್ ಕೊಟ್ಟವನಲ್ಲ ಅದ್ರ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇರೋದು ಅಂತ ಪರೀಕ್ಷೆ ಮಾಡ್ಬೇಕನವ ಬಿಡು ಬಿಡು ನಿನ್ಗಂತೂ ಸುಧನ್ ಮೇಲೆ ಭಾಳ ಪ್ರೀತಿ ಇದೆಕಂತೆ ಅದೇನೇನು ಅವ್ರಂಗೆ ಆಟಗಳು ಹಾಡಿಯೋ ಅವ್ವ 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 ಸಾಮಾನ್ಯದೊಳಲ್ಲ ಮಾತ್ರ ನೀನು ಅಲ್ಲಿ ಬಂದಿದಾಗ ಬೊಗಳುವೆ ಮತ್ತೆ ಸುಮ್ಮನೆ ಕನತ್ತೆ ತಮಾಸಿಗೆ ಕನತ್ತೆ ಇಲ್ಲ ಅದಕ್ಕಂತೆ ಸುಮ್ಮನೆ ಇರತ್ತೆ ಕೊಡ್ತೀನಿ ಅಂದ್ಬಿಟ್ಟು ಆ ಬೊಗಳ ಓದ್ದ ಈಗ ಹಿಂಗೆ ಬೊಗಳ್ತಾ ಇದೀಯ ಅಂದ್ರೆ ಏನು ಅರ್ಥ ಕೊಡಿಲಿ ಚಿನ್ನು ಇವಳು ನಂಬಕಾಯ್ಕಿಲ್ಲ ಇಟ್ಕಿತಾಳೆ ತಂದು ಕೊಡ್ತಿದ್ದಾಳೆ ಹೆಂಗೋ ಕೊಡು ಚೆಕ್ ಮಾಡಿಸ್ಕೊಬತ್ತೀನಿ ಚಿಂದಂಗಡಿಗೆ ಹೋಗಿ ಅದೇ ಏನತ್ತೆ ಹಿಂಗಂತೀರಿ ಹೆಂಗ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಂಬಿಕೆನೇ ಇಲ್ಲ ಯಾಕೆ ನಂಬೇಕು ನಿನ್ನ ಯಾಕೆ ನಂಬೇಕು ನಿನ್ನ ಯಾಕೆ ನಂಬೇಕು ನಿನ್ನ ಅಲ್ಲ ಬೆಣ್ಣೇನು ಕೇಳ್ತಿಲ್ಲ ನಮ್ಮಮ್ಮ ಹಾಕೊಂಡು ಹೋಗ್ಲಿ ಅಂದ್ಬಿಟ್ಟು ಪಪ್ಪ ಕೊಟ್ರೆ ನೀನು ತಂದು ನ್ಯಾಯವಾಗಿ ಕೊಡಬೇಕು ಹಾಳಾಯ್ತು ಅಲ್ಲಿ ಬಿದ್ದಾಯ್ತು ಇಲ್ಲಿ ಬಿದ್ದಾಯ್ತು ಕುಡ್ರ ಮೇಲೆ ಬಿದ್ದಾಯ್ತು ಕಾರ್ ಮೇಲೆ ಬಿದ್ದಾಯ್ತು ಅಂತ ರಾಗ ಆಡ್ಕೊಂಡು ಬಂದು ನೀನು ಇಷ್ಟೆಲ್ಲ ಮಾಡ್ದಲ್ಲ ಗೋವಿಂದನ್ ಗೊತ್ತಾಗಿರ್ ಬುಡನ ನಿನ್ನ ಬುಡನ್ಲೆ ನೀನು ಯಾವಾಗ ಕಾಲೈತಿ ನಿಮ್ಮ ದಡವನ ಮನೆಗೆ ಹೋದೋ ಗೊತ್ತಾಯ್ತು ನನಗೆ ಆಗಲೇ ಇವಳು ಬೇಕು ಅಂತ ನಾಟಕ ಆಡ್ತಾವಳೆ ಮಡಗ್ಬಿಟ್ಟು ಔಸ್ಕೊಂಡು ಅಂದ್ಬಿಟ್ಟು ಎಷ್ಟು ದಿವಸ ತೆಗೆದು ಕೊಟ್ಟಿದ್ದೆ ನೀನು ಇಲ್ಲ ನನ್ನ ಮಗಳು ಕೊಟ್ಟಿದ್ದು ನನ್ನ ಮೊಮ್ಮಗನ ಕೊಟ್ಟಿದ್ದ ದುಡ್ಡ ನೀನು ಅಚ್ಚುಕಟ್ಟಾಗಿ ಯಾವಾಗವ ಏನು ತೆಗೆದು ಕೊಟ್ಟಿದ್ದೀನಿ ನನ್ನ ಮಗಳು ನೀನು ನನ್ನ ಮಗಳು ನನ್ನ ಮಗ ಎಡ್ತಿಗೆ ಮದುವೆಯಾಗ ಹೆಣ್ಣಿಗೆ ಅನ್ಕೊಂಡು ಅವ್ನು ತೆಗೆದುಕೊಟ್ರೆ ಅದನ್ನ ನೀನು ಇಸ್ಕೊಬಿಟ್ಟಿಗೆ ನಾಟಕ ಆಡ್ತಾರ ನೀನು ಸರಿ ನಿನ್ನ ಬುದ್ಧಿ ಕಲ್ತಿರೋದು ನೀನು ಸರಿನಾ ನೀನು ಈಗೇನು ಜ್ಞಾನೋದಯ ಐತೆ ನಿನಗೆ ನಾವು ಈಗಲೂ ನಿನ್ನ ನಂಬಕ್ಕಿರ ಒಂದ್ಸತಿ ಕಳ್ಳಿ ಅಂದ್ರೆ ಕಳ್ಳಿನೀಯ ಚೆಕ್ ಮಾಡಿಸ್ತೀನಿ ಏನಾರು ಇತ್ತಾಳದು ಪತ್ತಾಳದು ಅಂತ ಬರಬೇಕು ಆಮೇಲೆ ಇರೋದು ನಿನಗೆ ಗಾಳಿಗಳವ ಅಂತ ತೆಗ್ದಾಕ್ಬಿಡ್ತೀನಿ ಮತ್ತೆ ಬೇಕಾದ್ರೆ ಎಲ್ಲರೂ ಪರೀಕ್ಷೆ ಮಾಡ್ಕೊಳ್ಳಿ ಅವಳು ಯಾವ್ದು ಕೊಟ್ಟಿದ್ಲು ಅದೇ ಕಣತೆ ನಾನು ಹೇಳ್ತಿಲ್ವ ನಿಮಗೆ ತಮಾಸೆಗೆ ಅಂದ್ಬಿಟ್ಟು ಅಜ್ಜಿ ಬುಡಿಯತ್ತಗೆ ಏನು ಮಾಡೋಕ್ಕದು ಈಗ ಸಿಕ್ತು ತಾನೆ ಇನ್ನೇನು ಮಾಡೋಕ್ಕದು ಬುಡಜ್ಜಿ ಏನು ಮಾತಾಡ್ಬೇಡ ಅಮ್ಮನಿಗೆ ಏನೋ ಅಮ್ಮ ತಮಾಸೆಗೆ ಮಾಡಿರ್ಬೋದು ಚಿನ್ನು ನಿನಗೆ ಹೇಳ್ತೇನೆ ಕೇಳ್ಕೊ ಯಾವಳಿಗೂ ಒಂದು ಮೂಗು ಬಟ್ಟನು ಕೊಡಬೇಡ ಯಾಕೆ ಕೊಟ್ಟಿಗೆ ಯಾವಳೇನು ತಂದು ಕೊಟ್ಟು ಸಾಕಾಗಿಲ್ಲ ಯಾವಳಿಗೂ ಒಂದು ಮೂಗು ಬಟ್ಟನು ಕೊಡಬೇಡ ಅವಳು ತಲೆನೂ ಕೆಡ್ಸ್ಕೊಬೇಡ ನೀನು ಆಯ್ತಾ ಅಯ್ಯೋ ಯಾರು ಕೊಡೋಕ್ಕೂ ಈಗ ತಿಳ್ಕೊಂಡಾಯ್ತಲ್ಲ ಬುಡಜ್ಜಿ ನನಗೆ ಗೊತ್ತಿಲ್ವಾ ಹೋಗು ತಗೊಂಡೋಗಿ ಮಡಗಿರು ಬೀರಲ್ಲಿ ಆಮೇಲೆ ಮಧ್ಯಾಹ್ನಕ್ಕೆ ಹೋಗಿ ಚಿಂದಂಗಡಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ ಕರೆಕ್ಟಾಗಿರೋದನ್ನ ಕೊಟ್ಟಿದ್ದಾಳೆ ಇಲ್ಲ ಇಟ್ಕಿದ್ದಾಳೆ ಅದು ಕೊಟ್ಟು ನಾಟಕ ಆಡ್ತಿದ್ದಾಳ ಅಂದ್ಬಿಟ್ಟು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಳಿಯತ್ತೆ ನಿಜವಾಗ್ಲೂ ನಾನು ಅದೇ ಕಣತೆ ದೇವ್ರಡೆಗೂ ನಾನು ಯಾಕೆ ಸುಳ್ಳು ಹೇಳನೆ ಗೊತ್ತಾಯ್ತು ಚೆಕ್ ಮಾಡಿಸಿದ್ಮೇಲೆ ಮಡಿಗೆ ಹೋಗು ಒಳಿಕೆ ಹೋಗಿ ಹೋಗು ಮೊನ್ನೆಯಿಂದನೂ ಸರಿಯಾಗಿ ಊಟನೂ ಉಣ್ದಂಗೆ ಮಕ್ಕಳೊಡಲಿ ಹಂಗೇಳಿ ಬಿಟ್ಕೊಳೋದೆ ಅಂದ್ಬಿಟ್ಟು ಕೊಡೋದೇ ಹಾಕ್ಬೇಕು ಕೊಟ್ಬಿಟ್ಟು ಈ ಸಂಕಟ ಪಡೋದೇ ಹಾಕ್ಬೇಕು ಯಾವಳಿಗೂ ಕೊಡ್ಬೇಡ ನೀನು ಸರಿ ಅಜ್ಜಿ ಆಯ್ತು ಏನವ ಏನು ಇದ್ದಕ್ಕಿದ್ದಂಗೆ ಭಾಳ ಜ್ಞಾನೋದಯ ಆಗ್ಬಿಟ್ಟದಲ್ಲ ಏನು ಸಮಾಚಾರ ಅತ್ತೆ ಏನೂ ಇಲ್ಲ ಕಣತೆ ನನಗೆ ಹೊಟ್ಟೆ ಹೊರದ್ಬಿಡ್ತು ಪಾಪ ನನ್ನ ಮಗಳು ಪರದಾಡ್ತಿದ್ದಾಳೆ ಏನೋ ಅಂದ್ಬಿಟ್ಟು ಜಾಸ್ತಿ ಕಾಮಿಡಿ ಮಾಡೋದು ಬೇಡ ಹೋಗಿ ಹೇಳ್ಬಿಡೋದ ಸತ್ಯವ ಅಂದ್ಬಿಟ್ಟು ಹಂಗೆ ಬಂದೆ ಕಣತೆ ಅದು ಬಿಟ್ರೆ ದೇವ್ರನಿಗೆ ಏನೂ ಇಲ್ಲ ಕಣತೆ ನಿನ್ನ ದೊಡ್ಡವರು ಮನೆಗೆ ಬಂದು ಅಷ್ಟೊಂದು ಉಗ್ದಿ ಉಪ್ಪು ಹಾಕಿದ್ರು ನಿನಗೆ ಮರುಬರಿತಿತ್ತಿಲ್ಲ ಹೇಳಿದೆ ಅಂದರೆ ಈಗ ಇದ್ದಕ್ಕಿದ್ದಂಗೆ ತಂದು ಕೊಟ್ಟಿದ್ದೀಯ ಅಂದರೆ ಇದರಿಂದ ಏನೋ ಬಲವಾದ ಕಾರಣವೇ ಅದೇ ನೀನು ಹೇಳಲಿಲ್ಲ ನನಗೆ ಪತ್ತೆ ಮಾಡೋಕೆ ಆಯ್ಕಿಲ್ವಾ ನನ್ನ ಪತ್ತೆ ಮಾಡಿ ತೋರ್ಸನ ಏನು ಅಂತವ ಹಾಂ ಮತ್ತೆ ಈಗ ಅವೆಲ್ಲ ಯಾಕೆ ಬಿಡ್ರತ್ತೆ ಈಗ ಏನು ಬಿಡಿ ಪರವಾಗಿಲ್ಲ ಈಗ ತಂದುಕೊಟ್ಟೆ ತಾನೇ ತಂದುಕೊಟ್ಟೆ ಬಿಡವ ತಂದುಕೊಟ್ಟೆ ಏನು ಧರ್ಮಕ್ಕೆ ತಂದುಕೊಟ್ಟಿಲ್ಲ ತಂದುಕೊಡ್ನಿಲ್ಲ ಅಂದಿದ್ರೆ ಮುಂದಕ್ಕೆ ನಿಮ್ಗೆ ಇತ್ತು ಮಾರಿ ಹಬ್ಬ ಹೇಳೋದ ಈಗ ಹೇಳ್ಬಿಡೋದ ಆತಗೆ ಏನಾರು ಮಾಡಲಿ ಅವನು ಹೋಗಿ ನಾಯಿಗೂ ಹೆಂಗೆ ಉಯ್ಲಿ ಅಂತ ತೀರ್ಮಾನ ತಾಕತ್ತ ಇದೆ ಅಷ್ಟೊತ್ತು ಬಂದು ಹೇಳಿ ನೀನೇ ಬಚಾಯಿಸ್ಕೊಬಿಟ್ಟಿದ್ದಿ ಇನ್ನೊಂದು ಸತಿ ಈ ಮನೆ ಹಾಳು ಕೆಲಸವ ಈ ಎಕಡ ತಿನ್ನೋ ಕೆಲಸವ ಕಲಿಬೇಡ ನೀನೆಲ್ಲರೂ ಅವನಿಗೆ ತಿಳುವಳಿಕೆ ಹೇಳ್ಕೊಡ್ಬೇಕು ಹಿಂಗಲ್ಲ ಹಿಂಗೆ ಹೋಗವ ಹಿಂಗೆ ಇದು ಮಾಡವ ಅಂತ ಅದು ಬಿಟ್ಬಿಟ್ಟು ಹೊಟ್ಟೆ ಉರಿ ಮಾಡ್ತೀಯಲ್ಲ ನೀನು ಮಲ್ತಾಯಿ ಬುದ್ಧಿ ತೋರ್ತಾ ಇದೆಯಲ್ಲ ನೀನು ಒಳ್ಳೇದದ್ಲೇ ಯಾವುದೇ ಕಾರಣಕ್ಕೂ ಒಳ್ಳೇದಾಯ್ಕಿಲ್ಲ ತಿಳ್ಕೊಬಿಡು ನೀನು ಯಾವುದೇ ಕಾರಣಕ್ಕೂ ಒಳ್ಳೇದಂತೂ ಆಯ್ಕಿಲ್ಲ ಥೂ ಅಪ್ಪ ಆ ಮಕ್ಕಳು ಅಮ್ಮ ಅಮ್ಮ ಅಂತ ಬಾಯಿ ತುಂಬ ಕರಿತಾವಲ್ಲ ಆ ಋಣ ತೀರ್ಸಕ್ಕದಲ್ಲೇ ಆ ಋಣ ತೀರ್ಸಕ್ಕದ ನೀನು ಹೇಳು ನಾಚಿಕೆ ಮಾನ ಮರುವುದಿಲ್ದೋದೊಳೆ ಥೂ ನಿಜವಾಗ್ಲೂ ಏಯ್ ಹೋಗು ನಮ್ಮ ಅತ್ತೆಗೆ ಹೇಳ್ಬೇಕು ನಿನಗಲ್ಲ ಹೇಳೋದು ಅವಳಿಗೆ ಹೇಳ್ಬೇಕು ಬೇಡ ಯಾವುದೇ ಕಾರಣಕ್ಕೂ ಬೇಡ ಅಂತ ಅವನು ಮಕ್ಕಡೆ ಮನೆಗಿತ ನನಗೆ ಯಾವ ಮದುವೆನೂ ಬೇಡ ಒಬ್ಳಿಂದ ಸಿಕ್ಕಿರೋ ಕೀರ್ತಿನೇ ಸಾಕು ಇನ್ನೊಬ್ಳು ಬಂದು ಕೀರ್ತಿ ಕೊಡೋದು ಬೇಡ ಅಂತ ಬಡ್ಕೊಂಡ ನನ್ನ ಮಗ
ನಮ್ಮ ಅತ್ತ ಮುಡೆಯಿಂದ ಇಷ್ಟೆಲ್ಲ ಆಯ್ತು. ಅತ್ತೆ ಅಜ್ಜಿ ಮಾತ್ರ ಬೈಬೇಡಿ ಕಣತೆ, ಅಜ್ಜಿ ಕೋಪ ಮಾಡ್ಕೊತಾರೆ. ಕೋಪ ಮಾಡ್ಕೊಂಡಾರು? ಎಲ್ಲಿ ಕೋಪ ಮಾಡ್ಕೊಂಡಾರ ನೋಡಕ್ ಹೋಗಿದ ನೀನು? ಹಂಗಲ್ಲ ಪಾಪ ಸತ್ತೋದ್ಮೇಲೆ ಪಪ್ಪಂಗೆಲ್ಲ ಕೇಳೋದು ತಪ್ಪ, ಬೈಯೋರು ಸತ್ತೋದವ್ರಿಗೆ ಬೈಯೋ ತಪ್ಪಲ್ವತ್ತೆ. ಅತ್ತೆಂಗೆ ಅಂದೆ. ಅಜ್ಜಿ ಏನು, ಅಜ್ಜಿ ಮೊದಲೇ ಹೇಳಿತು ಚೆನ್ನಾಗಿ ನೋಡ್ಕೋಬೇಕು ನೀನು ಮಕ್ಕಳನ್ನ, ನಾನು ಒಪ್ಕೊಂಡು ಉದಯ ಮಾಡ್ಕೊತಾ ಇರೋದು ಅಂತ. ನಾನು ಏನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ಏನೋ ನೆಕ್ಲೆಸ್ ಒಂದು ಇಸ್ಕೊಂಡು ಹೋದೆ, ಅಷ್ಟು ಬಿಟ್ರೆ ಇನ್ನೇನು. ಆಗ್ಲಿಂದಲೇ ಅಷ್ಟು ಆಸೆ ಮಾಡಿ ಅಷ್ಟು ಪ್ರೀತಿಯಿಂದ ಸಾಕಿವ್ರಿ ಮಕ್ಕಳನ್ನ. ನನ್ನಷ್ಟು ಯಾರು ಸಾಕಿದರು? ಅಯ್ಯೋ ಯವ್ವ ತಾಯಿ ನಮ್ಮವ್ವ ಹೊಸಿ ಪ್ರೀತಿದ ಹೊಸಿ ಚೆನ್ನಾಗಿ ಸಾಕಿಲ್ಲ ಬಿಡವ್ವ ನೀನು. ಆ ಪಾಟಿ ಚೆನ್ನಾಗಿ ಸಾಕಿದೀಯ ನೀನು, ಭಾಳ ಚಂದಗನಾಗಿ. ಪ್ರೀತಿಗೆ ದೊಡ್ಡರಾಗ ಬರ ನ್ಯಾಯವಾಗಿರು. ಇನ್ನೇನಿನ್ನೊಂದು 1 ತಿಂಗಳಿದ್ದದ 2 ತಿಂಗಳಿದ್ದದ ಬೇನನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಕತ್ತಾಡ್ಸ್ಕೊಂಡು ಚೆನ್ನಾಗಿರು, ಋಣ ತೀರ್ಸು. ಅಷ್ಟು ವರ್ಷದಿಂದ ಪಾಪ ಅಕ್ಕನ ಮನೇಲಿ ಹೆಂಗೋ ಖಾರ ಕಳ್ಕೊಬತ್ತು. ಅದು ನನ್ನ ಮಗಳು ಮದುವೆ ಆದ್ಮೇಲೆ ಏನು ಕಳ್ಸಕ್ಕಿಲ್ಲ ನಿಂತಕ್ಕೆ. ನನ್ನ ಮಗಳ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಾಳೆ. ಅಲ್ಲಿ ಗಂಟವ ನೀನು ಯೋಗಿತೆ ಉಳಿಸ್ಕೊ. ಈ ಸಣ್ಣ ಎತ್ತಿ ಬುದ್ಧಿ ಬಿಟ್ಬಿಟ್ಟು ಅವೇನಂತವ ಅದ್ನಿಸ್ಕೊಳ್ಳೋದು ಇದನ್ನಿಸ್ಕೊಳ್ಳೋದು ಬಿಟ್ಬಿಟ್ಟು ಒಳ್ಳೆ ಬುದ್ಧಿ ಕಲಿ ನೀನು. ಹೂಗುದ್ರೆ ಉಪ್ಪು ಹಾಕಿದ್ರೆ ನನಗಲ್ಲ ಅನ್ನಂಗೆ ಆಡ್ಬೇಡ ನೀನು. ಆಯ್ತು ಬಿಡಿಯತ್ತೆ, ಚೆನ್ನಾಗಿ ನೋಡ್ಕೊತೀನಿ. ಇನ್ನೇನು ಮದುವೆ ಗಂಟೆ ನೋಡ್ಕೊಳಕ್ಕಿಲ್ಲ ಅಂದನ, ಅಷ್ಟು ವರ್ಷದಿಂದ ನೋಡ್ಕೊಂಡಿನಿ. ಅಯ್ಯೋ ಅಯ್ಯೋ ಅಯ್ಯವ್ವ ಹೊಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಕನ್ಕಂದ. ನಿನ್ನಂಗೆ ನೋಡ್ಕೋಬೇಕು ಎಲ್ಲವ. ಯಾವ ಮಕ್ಳಿಗೂ ನಿನ್ನಂತ ತಾಯಿ ಬೇಡ. ಅದನ್ನೇ ಕಂದನೇ ಹೇಳ್ತಿದ್ರೆ ಮಾಲ್ತಾಯಿ ಯಾವತ್ತಿರುತ್ತೆ. ಮಾಲ್ತಾಯಿ ಒಟ್ಟು ಎತ್ತು ತಾಯಿ ಹಾಕಿಲ್ಲ. ಎತ್ತು ತಾಯಿ ಒಬ್ಬಳು ನೇರವಾಗಿದ್ದಿದ್ರೆ ಇವತ್ತು ನನ್ನ ಮಕ್ಳಿಗೆ ಕಷ್ಟ ಬರೋಂಗಿಲ್ಲ. ಇರಲಿ ಸರಿ ಬಿಡಿಯತ್ತೆ, ಆಯಿತು. ಚೆನ್ನಾಗಿರ್ತೀನಿ. ಏನು ಚೆಂದಾಗಿದ್ದೀವಿ ಏನೋ ಕಾಣಕನವ ನಿನ್ನ ಅವ್ರಂಗೆ ಆಟಗಳ ನಮ್ಗೆ ನೋಡೋಕ್ಕಾಯ್ಕಿಲ್ಲ. ಅದೇನಂತಾನೆ ಅರ್ಥ ಆಗಿಲ್ಲ ನಿನ್ನ ಆಟಗಳನ್ನ ಪತ್ತೆ ಹೆಚ್ಚಕ್ಕಂತುವೆ ನಮಗೆ ಸಾಧ್ಯ ಇಲ್ಲ. ಗಳಿಗೊಂಥರ ನಾಟಕ ಆಡ್ತೀಯೇ. ಅದೇನು ಕತೆ ಏನೋ ಒಂದು ಅರ್ಥ ಆಯ್ತಲ್ಲ ಹೋಗು. ಅಲ್ಲಕಂದ್ರಪ್ಪ ಏನು ಇದ್ದಕ್ಕಿದ್ದಂಗಿಲ್ಲ ಅತ್ತ ಹಿಂಗೆ ಬದಲಾವಣೆ ಆಗೋದ್ಲಲ್ಲ. ಅಷ್ಟು ಭಾಗ್ಯದಿಂದ ಹೋಗಿ ಆ ಪಾಟಿ ಹೇಳಿದ್ರು ನನ್ನ ಮಾತಾ ಕೇಳಲಿಲ್ಲ ಇವಳು. ಕೇಳ್ದನೆಯ ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಬಂದು ನೆಕ್ಲೆಸ್ ತಗೊಬಂದು ವಾಪಸ್ ಕೊಟ್ಲಲ್ಲ. ಏನು ಸಮಾಚಾರ ಅಂತಾನೆ ಅರ್ಥ ಆಯ್ತು ಅಲ್ವಲ್ಲ. ಅದಕ್ಕೆ ಇವಳನ್ನ ನಂಬಕ್ಕಾಯ್ಕಿಲ್ಲ. ಯಾತ್ಕುವೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಬರ್ತೀನಿ. ನೆಕ್ಲೆಸ್ ಚಿಂದು ಇತ್ತಳೆದು ಏನು ಎಂತು ಅಂತವ ನಂಬಕ್ಕೆ ಹಾಕಿಲ್ಲ ಇವಳನ್ನ. ಬೇಕಾದ್ರೆ ಇತ್ಕಿತ್ತಳ ತಂದು ಕೊಟ್ಬಿಟ್ರಿ ಏನು ಮಾಡಿರಿ ಆಮೇಲೆ. ಅದಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಬರ್ತೀನಿ. ಸರಿ ಕಣ್ರಪ್ಪ, ಹೆಂಗೋ ಸದ್ಯಕ್ಕೆ ನನ್ನ ಮಗ ಖುಷಿ ಆಯಿತು. ಪಾಪ ನೆನ್ನೆ ಮನೆಯಿಂದ ಊಟನೇ ಉಂಡಂಗೆ ಕೂತಿತ್ತು. ಈಗ ಹೆಂಗೆ ಹೊತ್ತಾಗ ಅಚ್ಚುಕಟ್ಟಾಗಿ ಉಣ್ಕ ತಿನ್ಕೊಂಡು ಮದುವೆ ಹೆಣ್ಣು ಅಚ್ಚುಕಟ್ಟಾಗಿ ಓಡಾಡ್ಕೊಂಡಿರಲಿ. ಹೆಂಗೋ ಈಗ ಮನ್ಸಿಗೆ ಸಮಾಧಾನ ಆಯಿತು. ಸರಿ ಕಣ್ರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.